ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. 12 ರಾಜ್ಯಗಳಿಗೆ ಮಹಾಮಳೆ ಎಚ್ಚರಿಕೆ. ಹಿಮಾಚಲದಲ್ಲಿ ನಿಲ್ತಾ ಇಲ್ಲ ಭೂಕುಸಿತ, ಜರಿದು ಬೀಳ್ತಾ ಇದೆ ಬೆಟ್ಟಗುಡ್ಡ. ಗೋದಾವರಿ ಅಬ್ಬರಕ್ಕೆ ನಾಸಿಕ್ನಲ್ಲಿ ಹಲವು ದೇಗುಲಗಳು ಜಲಾಹುತಿ. ವರುಣನ ಅಟ್ಟಹಾಸಕ್ಕೆ ಒಡಿಶಾದ 100 ಜಿಲ್ಲೆಗಳು ಜಲಾವೃತ. ಮಹಾರಾಷ್ಟ್ರದಲ್ಲೂ ರಣಮಳೆಯ ಆರ್ಭಟ. ಗುಜರಾತ್ಗೂ ಎದುರಾಗಿದೆ ಜಲಕಂಟಕ. ವರುಣನ ಪ್ರತಾಪಕ್ಕೆ ದೇಶದ ಹಲವೆಡೆ ಏನಾಗ್ತಾ ಇದೆ, ಈ ಕುರಿತಾಗಿ ಒಂದು ರಿಪೋರ್ಟ್ ನಿಮ್ಮ ಮುಂದೆ. 12 ರಾಜ್ಯಗಳಲ್ಲಿ ಮಹಾಮಳೆ, ಹಿಮಾಚಲದಲ್ಲಿ ಭಾರೀ ಭೂಕುಸಿತ. ಗೋದಾವರಿ ಅಬ್ಬರ, ನಾಸಿಕ್ನಲ್ಲಿ ದೇಗುಲಗಳು ಜಲಾವೃತ. ಒಡಿಶಾದಲ್ಲಿ ವರುಣಾರ್ಭಟ, 100 ಗ್ರಾಮಗಳು ಮುಳುಗಡೆ. ಮಹಾರಾಷ್ಟ್ರ, ಗುಜರಾತ್ಗೆ ಕಾದಿದ್ಯ ಜಲಕಂಟಕ. ಕರ್ನಾಟಕದಲ್ಲಿ ಮಳೆಯಬ್ಬರ ಅಷ್ಟಾಗಿಲ್ಲ. ಆಗಾಗ್ಗೆ ಮಳೆ ಬರುತ್ತಿದೆ ಬಿಟ್ರೆ ಅನಾಹುತವಾಗುವಷ್ಟು ವರುಣ ಅಟ್ಟಹಾಸವಿಲ್ಲ. ಆದರೆ ಬೇರೆ ರಾಜ್ಯಗಳಲ್ಲಿ ಪರಿಸ್ಥಿತಿ ಹೀಗಿಲ್ಲ. ಭಾರಿ ಮಳೆಗೆ ಲಕ್ಷಾಂತರ ಜನರ ಜೀವನ ಅಸ್ತವ್ಯಸ್ತವಾಗ್ತಿದೆ. ಸಾವಿರಾರು ಮನೆಗಳು ನೆಲಕಚ್ಚಿವೆ, 100 ಹಳ್ಳಿಗಳು ಪ್ರವಾಹದಲ್ಲಿ ಮುಳುಗಡೆಯಾಗಿವೆ. ಒಂದು ಕಡೆ ಒಂದೇ ಸಮನೆ ಭೂಕುಸಿತ, ಮತ್ತೊಂದು ಕಡೆ ವರುಣಾರ್ಭಟಕ್ಕೆ ಅಪಾಯದ ಮಟ್ಟ ಮೀರಿ ಹರಿದ ನದಿಗಳಿಂದ ಜಲಾಹುತಿ. ಹೀಗೆ ದೇಶದ ಹಲವು ರಾಜ್ಯಗಳಿಗೆ ಈಗ ವರುಣ ಕೊಡ್ತಿರೋ ಆಘಾತ ಅಷ್ಟಿಷ್ಟಲ್ಲ. ಮುಖ್ಯವಾಗಿ ಈಗ ರಣಮಳೆ ಅಟ್ಟಹಾಸಕ್ಕೆ ಅತಿ ಹೆಚ್ಚು ಹಾನಿಗೊಳಗಾಗಿರೋದು ಮಹಾರಾಷ್ಟ್ರ, ಒಡಿಶಾ, ಹಿಮಾಚಲ ಪ್ರದೇಶ, ಗುಜರಾತ್ನ ಕೆಲವೆಡೆಯೂ ಪ್ರವಾಹ ಕಾಣಿಸಿಕೊಂಡಿದೆ. ಹಲವು ಡ್ಯಾಂಗಳು ಅಪಾಯದ ಮಟ್ಟ ಮೀರಿವೆ. ಈ ರಾಜ್ಯಗಳಲ್ಲಿ ಈಗೇನಾಗ್ತಿದೆ, ಮಹಾಮಳೆಗೆ ಎಂತೆಂಥ ದುರಂತಗಳು ಸಂಭವಿಸಿವೆ, ಎಷ್ಟು ಹಾನಿಯಾಗಿದೆ ಅಂತ ನೋಡಿದ್ರೆ ನೀವು ಒಮ್ಮೆ ಬೆಚ್ಚಿ ಬೀಳ್ತೀರಾ. ಮಹಾಮಳೆಗೆ ಮಹಾರಾಷ್ಟ್ರದ ಹಲವೆಡೆ ಭೀಕರ ಪ್ರವಾಹ. ಮಹಾರಾಷ್ಟ್ರದ ಔರಂಗಾಬಾದ್, ನಾಸಿಕ್ನಲ್ಲಿ ಭಾರೀ ಮಳೆ ಆಗ್ತಿದೆ. ನೀವೀಗ ನೋಡ್ತಾ ಇರೋ ಈ ದೃಶ್ಯ ನಾಸಿಕ್ನದ್ದು. ಗೋದಾವರಿ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ಹೇಗೆ ಅಕ್ಕಪಕ್ಕದ ಊರುಗಳಿಗೆ ನುಗ್ಗಿದೆ ನೋಡಿ. ಹಲವು ದೇವಸ್ಥಾನಗಳು ಮುಳುಗಡೆಯಾಗಿವೆ. ದೇಗುಲಗಳ ಗೋಪುರಗಳು ಮಾತ್ರ ಗೋಚರಿಸುತ್ತಿವೆ. ಗೋದಾವರಿ ನದಿ ಪ್ರವಾಹದ ಮತ್ತೊಂದು ದೃಶ್ಯ ಇದು. ನದಿಯ ಅಕ್ಕಪಕ್ಕದಲ್ಲಿರುವ ಕಟ್ಟಡಗಳು, ದೇವಸ್ಥಾನಗಳು ಮುಳುಗಿರೋದನ್ನ ಈ ದೃಶ್ಯದಲ್ಲಿ ನೋಡಬಹುದು. ರೋಡ್ಗಳಲ್ಲೂ ನದಿ ನೀರು ರಭಸದಿಂದ ಹರಿಯುತ್ತಿದೆ. ಹವಾಮಾನ ಇಲಾಖೆ ಇನ್ನು 4 ದಿನ ಅತಿ ಹೆಚ್ಚು ಮಳೆ ಬೀಳುವ ಸಾಧ್ಯತೆ ಇದೆ ಅಂತ ಎಚ್ಚರಿಕೆ ನೀಡಿರೋದ್ರಿಂದ ನಾಸಿಕ್ನಲ್ಲಿ ಮತ್ತಷ್ಟು ಆತಂಕ ಎದುರಾಗಿದೆ. ಈಗಾಗಲೇ ಭಾರೀ ಮಳೆಗೆ ತುಂಬಿ ಹರಿದು ಅಕ್ಕಪಕ್ಕದ ಪ್ರದೇಶಗಳನ್ನು ಆವರಿಸಿಕೊಂಡಿರುವ ಗೋದಾವರಿ ನದಿಯಲ್ಲಿ ಇನ್ನಷ್ಟು ಹರಿವು ಹೆಚ್ಚಾದ್ರೆ ಭಾರೀ ಅನಾಹುತವಾಗುವ ಸಾಧ್ಯತೆಯೂ ಇದೆ. ನೀವೀಗ ನೋಡ್ತಾ ಇರುವ ಈ ದೃಶ್ಯ ನದಿಯಲ್ಲ, ಇದು ಜನವಸತಿ ಪ್ರದೇಶ, ದೇವಸ್ಥಾನಗಳಿರುವ ಪ್ರದೇಶ. ಆದ್ರೆ ಈಗ ಇಲ್ಲೆಲ್ಲ ನೀರು ನುಗ್ಗಿದೆ. ಅದರಲ್ಲೂ ಹಿಮಾಚಲ ಪ್ರದೇಶಕ್ಕೆ ಭಾರೀ ಗಂಡಾಂತರ ಎದುರಾಗಿದೆ. ಮುಂದಿನ 4 ದಿನ 12 ರಾಜ್ಯಗಳಿಗೆ ಮಹಾಮಳೆ ಎಚ್ಚರಿಕೆಯನ್ನು ನೀಡಲಾಗಿದೆ. ಹಿಮಾಚಲ ಪ್ರದೇಶದಲ್ಲಿ ಭೀಕರ ಮಳೆಗೆ ಸಾಲು ಸಾಲು ಭೂಕುಸಿತ ಸಂಭವಿಸ್ತಾ ಇದ್ದು 24 ಗಂಟೆಯಲ್ಲಿ 12 ಮಂದಿ ಬಲಿಯಾಗಿದ್ದಾರೆ. ಮಹಾಮಳೆಗೆ ಹಿಮಾಚಲ ಪ್ರದೇಶದಲ್ಲಿ ಏನಾಗ್ತಿದೆ ಅನ್ನೋದರ ಸಂಪೂರ್ಣ ಮಾಹಿತಿ ಕೊಡ್ತೀವಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ಹಿಮಾಚಲ ಪ್ರದೇಶ, ಉತ್ತರಾಖಂಡ್ನಲ್ಲಿ ಅತಿ ಹೆಚ್ಚು ಭೂಕುಸಿತವಾಗ್ತಾ ಇದೆ.
ಈ ವರ್ಷ ಭೂಕುಸಿತ ಇನ್ನಷ್ಟು ಜಾಸ್ತಿಯಾಗಿದೆ. ಹಿಮಾಚಲ ಪ್ರದೇಶದಲ್ಲಿ ವಾರಕ್ಕೆ ಕನಿಷ್ಠ 4-5 ಭೂಕುಸಿತಗಳು ಆಗ್ತಾ ಇದೆ. ಭಾರೀ ಮಳೆ, ದಟ್ಟ ಮಂಜು ಆವರಿಸಿದ ಹಿಮಾಚಲ ಪ್ರದೇಶದಲ್ಲಿ ಈಗ ಆಗ್ತಿರುವಂತಹ ಸಾಲು ಸಾಲು ದುರಂತಗಳ ಮಾಹಿತಿ ನಿಮ್ಮುಂದೆ. ಹಿಮಾಚಲ ಪ್ರದೇಶದಲ್ಲಿ ಮಳೆ ನಿಲ್ತಿಲ್ಲ, ಭೂಕುಸಿತವೂ ನಿಲ್ತಿಲ್ಲ. ಗುರುವಾರ ರಾತ್ರಿ ಬಿದ್ದ ಭಾರೀ ಮಳೆಗೆ ಹಿಮಾಚಲ ಪ್ರದೇಶದ ಶಿಮ್ಲಾದ ಬದ್ರಿನಾಥ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೂಕುಸಿತವಾಗಿದೆ. ಅದೃಷ್ಟವಶಾತ್ ಯಾರಿಗೂ ಏನೂ ಆಗಿಲ್ಲ. ಇನ್ನು ಹಿಮಾಚಲ ಪ್ರದೇಶದ ಕಾಲ್ಕಾ ಶಿಮ್ಲಾ ರೈಲ್ವೆ ಟ್ರ್ಯಾಕ್ನಲ್ಲಿ ಭೂಕುಸಿತ ಸಂಭವಿಸಿ 9 ಮಂದಿ ಕೂದಲೆಳೆ ಅಂತರದಿಂದ ಪಾರಾದ ಘಟನೆ ನಡೆದಿದೆ. ಭಾರೀ ಮಳೆ, ಭೂಕುಸಿತದಿಂದ ಸದ್ಯ ಹಿಮಾಚಲ ಪ್ರದೇಶದಲ್ಲಿ 100 ರೋಡ್ಗಳನ್ನು ಬಂದ್ ಮಾಡಲಾಗಿದೆ. ಕಳೆದ 24 ಗಂಟೆಗಳಿಂದ ಹಿಮಾಚಲ ಪ್ರದೇಶದಲ್ಲಿ ಭಾರೀ ಮಳೆಯಾಗ್ತಿದೆ. ಜೊತೆಗೆ ದಟ್ಟ ಹಿಮವೂ ಆವರಿಸಿಕೊಂಡಿದೆ. ಅಲ್ಲಲ್ಲಿ ಬೆಟ್ಟಗಳು, ಕಲ್ಲು ಬಂಡೆಗಳು ಉರುಳಿ ಬೀಳುತ್ತಿದೆ. ಹಿಮಾಚಲ ಪ್ರದೇಶದಲ್ಲಿ ಜಸ್ಟ್ 24 ಗಂಟೆಯಲ್ಲಿ ಬಿದ್ದ ಭಾರೀ ಮಳೆಗೆ 12 ಮಂದಿ ಮೃತಪಟ್ಟಿದ್ದಾರೆ. ಆ ಮೂಲಕ ಹಿಮಾಚಲ ಪ್ರದೇಶದಲ್ಲಿ ಈ ವರ್ಷದ ಮುಂಗಾರು ಆರಂಭವಾಗಿದ್ದಲ್ಲಿಂದ ಇಲ್ಲಿವರೆಗೆ 432 ಮಂದಿ ಸಾವನ್ನಪ್ಪಿದ್ದಾರೆ. ಕಳೆದ 5 ವರ್ಷಗಳಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಇದೇ ಮೊದಲ ಬಾರಿ ಇಷ್ಟೊಂದು ಸಾವು ನೋವು ಸಂಭವಿಸಿದೆ. ಹಿಮಾಚಲ ಪ್ರದೇಶದಲ್ಲಿ ಬರೀ ಮಳೆ, ಭೂಕುಸಿತ ಮಾತ್ರವಲ್ಲ, ದಟ್ಟ ಹಿಮ ಆವರಿಸುತ್ತಿರುವ ಕಾರಣ ಅಪಘಾತಗಳು ಹೆಚ್ಚಾಗುತ್ತಿದೆ. ಶುಕ್ರವಾರ ಹಿಮಾಚಲ ಪ್ರದೇಶದ ಗಾಗ್ರೆಟ್ನಲ್ಲಿ ದಟ್ಟ ಹಿಮದ ಕಾರಣ ಟ್ರಕ್ ಡಿಕ್ಕಿ ಹೊಡೆದು ಬೈಕ್ನಲ್ಲಿ ಪ್ರಯಾಣಿಸುತ್ತಿದ್ದ 2 ಪೊಲೀಸರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಹೀಗೆ ಭೀಕರ ಮಳೆ, ದಟ್ಟ ಹಿಮ, ಭೂಕುಸಿತದಿಂದಾಗಿ ಹಿಮಾಚಲ ಪ್ರದೇಶದಲ್ಲಿ ದಿನದಿಂದ ದಿನಕ್ಕೆ ಸಾವು ನೋವು ಹೆಚ್ಚಾಗ್ತಿದೆ. ಹಿಮಾಚಲ ಪ್ರದೇಶದಲ್ಲಿ ಇನ್ನು 2 ದಿನ ಮಳೆ ಮುಂದುವರಿಯುವ ಸಾಧ್ಯತೆ ಇದ್ದು, ಪ್ರವಾಸಿಗರು ಪ್ರಯಾಣ ಕೈಗೊಳ್ಳದಂತೆ ಅಧಿಕಾರಿಗಳು ಮನವಿ ಮಾಡುತ್ತಿದ್ದಾರೆ. ಯಾಕಂದ್ರೆ ಹಿಮಾಚಲ ಪ್ರದೇಶದ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಯಾವಾಗ ಯಾವ ಬೆಟ್ಟ ಜರಿದು ಬೀಳುತ್ತೋ ಗೊತ್ತಾಗಲ್ಲ. ದಟ್ಟ ಹಿಮವೂ ಆವರಿಸಿಕೊಂಡಿದೆ. ಜೊತೆಗೆ ರೋಡ್ಗಳು ಕೆಸರಿನಿಂದ ತುಂಬಿ ಜಾರುತ್ತಿದೆ. ಹೀಗಾಗಿ 100 ರೋಡ್ಗಳನ್ನ ಈಗಾಗಲೇ ಬಂದ್ ಮಾಡಲಾಗಿದೆ. ಗುರುವಾರ ಹಿಮಾಚಲ ಪ್ರದೇಶದ ಸಹಾನ್ ಗ್ರಾಮದಲ್ಲಿ ಬೆಟ್ಟ ಕುಸಿದ ಪರಿಣಾಮ 5 ಕುಟುಂಬಗಳು ವಾಸವಿದ್ದ ಮನೆ, ತೋಟಗಳು ಸಂಪೂರ್ಣ ಕೆಸರಿನಲ್ಲಿ ಹೂತು ಹೋಗಿದೆ. ಹೀಗೆ ಹಿಮಾಚಲ ಪ್ರದೇಶದಲ್ಲಿ ಭಾರೀ ಮಳೆಗೆ ಸಾಲು ಸಾಲು ದುರ್ಘಟನೆಗಳು ನಡೆಯುತ್ತಲೇ ಇದೆ. ಸೆಪ್ಟೆಂಬರ್ 28ರವರೆಗೆ ಮುಂದುವರಿಯಲಿದೆ ಮಳೆ. ಸೆಪ್ಟೆಂಬರ್ 28ರವರೆಗೆ ಮಳೆ ಮುಂದುವರಿಯಲಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿದೆ. ಮುಖ್ಯವಾಗಿ 12 ರಾಜ್ಯಗಳಲ್ಲಿ ಮಳೆಯಬ್ಬರ ಹೆಚ್ಚಾಗಲಿದೆ. ಪಶ್ಚಿಮ ಬಂಗಾಳ, ಒಡಿಶಾ, ರಾಜಸ್ಥಾನ, ಗುಜರಾತ್, ಉತ್ತರಾಖಂಡ್, ಹಿಮಾಚಲ ಪ್ರದೇಶ, ಹರಿಯಾಣ, ಪಂಜಾಬ್, ಮಧ್ಯಪ್ರದೇಶ, ಛತ್ತೀಸ್ಗಢ, ಮಹಾರಾಷ್ಟ್ರ, ದೆಹಲಿಯಲ್ಲಿ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಕರ್ನಾಟಕದಲ್ಲೂ ಕೆಲ ಕಡೆ ಮಳೆ ಹೆಚ್ಚಾಗ್ತಿದೆ. ಯಾದಗಿರಿಯಲ್ಲಿ ಭೀಮಾ ನದಿ ಅಬ್ಬರಕ್ಕೆ ದೇಗುಲಗಳು ಜಲಾವೃತವಾಗಿವೆ. ವೀರಾಂಜನೇಯ ಮತ್ತು ಕಂಗಳೇಶ್ವರ ದೇವಾಲಯಗಳಿಗೆ ಜಲದಿಗ್ಬಂಧನ ಹಾಕಿದೆ. ಕಳೆದ 2 ದಿನಗಳಿಂದ ಕಲಬುರಗಿ ಮತ್ತು ಯಾದಗಿರಿಯಲ್ಲಿ ಭಾರೀ ಮಳೆಯಾಗ್ತಿದೆ. ಇನ್ನು ಕರಾವಳಿ ಜಿಲ್ಲೆಗಳು, ಮಲೆನಾಡಲ್ಲೂ ಬಿಟ್ಟು ಬಿಟ್ಟು ಮಳೆಯಾಗ್ತಿದೆ. ಆದ್ರೆ ಸದ್ಯಕ್ಕಂತೂ ಕರ್ನಾಟಕದಲ್ಲಿ ಮಳೆಯಿಂದ ಯಾವುದೇ ಅಪಾಯ ಸಂಭವಿಸುವ ಸಾಧ್ಯತೆ ಇಲ್ಲ. ಆದ್ರೆ ಮಹಾರಾಷ್ಟ್ರ, ಒಡಿಶಾ, ಗುಜರಾತ್, ಹಿಮಾಚಲ ಪ್ರದೇಶ ವರುಣನ ಅಟ್ಟಹಾಸಕ್ಕೆ ತತ್ತರಿಸಿ ಹೋಗಿದೆ. ಕೆಲ ರಾಜ್ಯಗಳು ಮಳೆ ಕೊರತೆಯಿಂದ ಕಂಗೆಡ್ತಾ ಇದ್ರೆ, ಇನ್ನು ಕೆಲ ರಾಜ್ಯಗಳಲ್ಲಿ ಭೀಕರ ಮಳೆಯಿಂದ ಸಂಕಷ್ಟ ಎದುರಾಗಿದೆ. ಸಾಕಷ್ಟು ಹಾನಿಯಾಗ್ತಾ ಇದೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಎಪಿಸೋಡ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.